ಸೆಪ್ಟೆಂಬರ್ 23ರ ಒಳಗಾಗಿ ನೇರ ನೇಮಕಾತಿ ನೇರ ಪಾವತಿ ಪೌರ ಕಾರ್ಮಿಕರಿಗೆ ಆದೇಶ ಪತ್ರ ನೀಡದೆ ಹೋದರೆ ಪೌರ ಕಾರ್ಮಿಕರ ದಿನಾಚರಣೆ ದಿನದಂದು ಸಾಮೂಹಿಕ ಬಹಿಷ್ಕಾರ ಮಾಡುವುದಾಗಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಕಾರ್ಮಿಕರ ಮಹಾಸಂಘದ ಜಿಲ್ಲಾ ಅಧ್ಯಕ್ಷ ಶರಣು ಆತನೂರು ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ನಿಯಮಗಳ ಅಡಿಯಲ್ಲಿ ಭರ್ತಿ ಮಾಡಲು ಕಾಲಮಿತಿಯಲ್ಲಿ ಕ್ರಮ ವಹಿಸುವಂತೆ ಕೋರಲಾಗಿದೆ. ಆದರೆ ಇದುವರೆಗೂ ನಿಯಮದಂತೆ ಆಯ್ಕೆಯಾಗಿ ನೇಮಕಾತಿ ಆದೇಶ ಪಡೆಯದೆ 2018ರಿಂದ ಇಲ್ಲಿಯವರೆಗೂ ಸಿಕ್ಕವರ ಕೈಕಾಲು ಹಿಡಿಯುವ ಪರಿಸ್ಥಿತಿ ಬಂದಿದೆ. ನಗರದಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿರುವ ಆಯ್ಕೆಯಾದ ನೇರ ನೇಮಕಾತಿಯಲ್ಲಿ 132 ಜನ ಮತ್ತು ನೇರ ಪಾವತಿ ಅಡಿಯಲ್ಲಿ 376 ಪೌರ ಕಾರ್ಮಿಕರಲ್ಲಿ ಕೆಲವರು ಮರಣ ಹೊಂದಿದ್ದಾರೆ. ಮೃತರ ಕುಟುಂಬ ಬೀದಿಗೆ ಬಂದಿದೆ. ಆದ ಕಾರಣ ಪಟ್ಟಿಯಲ್ಲಿ ಆಯ್ಕೆಯಾದ ನೇರ ಪಾವತಿ ಮತ್ತು ನೇರ ನೇಮಕಾತಿ ಪಟ್ಟಿಯಂತೆ ಆದೇಶ ಪತ್ರ ಸೆಪ್ಟೆಂಬರ್ 23ರ ಒಳಗಾಗಿ ನೀಡದೆ ಹೋದರೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕರಿಸಿ ಹಂತ ಹಂತವಾಗಿ ಉಗ್ರ ಸ್ವರೂಪದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 2023-24 ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಬೇಕಂತೇಳಿ ಇಡೀ ರಾಜ್ಯದಿಂದ ಆದೇಶ ಆಗಿದೆ ಸರ್. ಈ ಸಲದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾಯಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ರಾಜ್ಯದ 30 ಜಿಲ್ಲೆಗಳಲ್ಲಿ ನೇರ ಪಾವತಿ ನೇರ ನೇಮಕಾತಿ ಈಗಾಗಲೇ ಆಗಿದೆ. ಸುಮಾರು 3 ವರ್ಷಗಳಿಂದ ನಮ್ಮಲ್ಲಿ ನೇರ ಪಾವತಿ ಇಲ್ಲ, ನೇರ ನೇಮಕಾತಿ ಇಲ್ಲ. ತಿಂಗಳ ಪಗಾರ 5 ತಿಂಗಳಿಗೆ 4 ತಿಂಗಳಿಗೆ ಆಗ್ತದೆ. ನಾವು ಯಾವತ್ತು ಹೋರಾಟ ಮಾಡ್ತೀವಿ ಅವತ್ತು 1 ತಿಂಗಳ ಪಗಾರ ಆಗ್ತಾರೆ ಸರ್. ಅದು ಸರಿಯಾಗಿ ಕೊಡ್ತಾಯಿಲ್ಲ. ಹೀಗಾಗಿ ನಮಗೆ ಎಲ್ಲ ಆದೇಶಗಳು ಈಗಾಗಲೇ 3 ಆದೇಶ ಬಂದಿದೆ ಸರ್ಕಾರದಿಂದ. ಜಿಲ್ಲಾಡಳಿತ ಮತ್ತು ಆಯುಕ್ತರು, ಜಿಲ್ಲಾಧಿಕಾರಿ ಮೇಡಮ್ ಅವರು ಒಂದು 2-3 ಮೀಟಿಂಗ್ ಮಾಡಿದ್ದಾರೆ ಸರ್. ಜಿಲ್ಲಾ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಅಂಥೇಳಿ ಅಲ್ಲೆಲ್ಲ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ಸರ್. ಆ ಕಾರಣಕ್ಕಾಗಿ ನಮಗೆ ಯಾರಿಗೆ ನೇರ ಪಾವತಿ ಇಲ್ಲ, ನೇರ ನೇಮಕಾತಿ ಇಲ್ಲ. ನಾವು ಯಾವ ಖುಷಿದಿಂದ ಇದ್ರ ಸಲುವಾಗಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಗೊತ್ತಾಗ್ತಿಲ್ಲ. ಒಂದು ವರ್ಷದಾಗ ಸುಮಾರು 45ರಿಂದ 50 ಜನ ಪೌರ ಕಾರ್ಮಿಕರು ತೀರ್ಕೊಂಡ್ರು. ಆ ತೀರ್ಕೊಳ್ಳೋದು ನೋಡ್ಲಿಕ್ಕೆ ಅಧಿಕಾರಿ ಸಹಿತ ಬರೋದಿಲ್ಲ. ಯಾರೋ ಒಬ್ಬರ ಕೈಯಾಗ 5,000 ರೂಪಾಯಿ ಮನೆ ಖರ್ಚು ಕೊಟ್ಟು ಕಳಿಸ್ತಾರೆ ಸರ್. ಹಗಲ ರಾತ್ರಿ ದುಡಿಸ್ಕೋತಾರೆ. ಎಲ್ಲೆಲ್ಲಿ ಕಪ್ಪನೂರು, ಕ್ವಾಟ್ನೂರು, ಕಪ್ಪನೂರದಿಂದ ಕ್ವಾಟ್ನೂರು, ಶರಣ ಸಿರ್ಸಿದಿಂದ ಬುದ್ಧ ವಿಹಾರ ತನಕ ಕ್ಲೀನ್ ಮಾಡ್ತೇವೆ ಸರ್ ನಾವು. ಯಾರಿಗೆ ಒಬ್ರಿಗೆ ಗಾಡಿ ಅದ, ಅದಕ್ಕೆ ಪೆಟ್ರೋಲ್ ಇಲ್ಲ. ಇದ್ದವ್ರಿಗೆ ಆಟೋಕ್ಕೆ ಬರ್ಲಿಕ್ಕೆ ರೊಕ್ಕಿಲ್ಲ. ನಡ್ಕೊತ ಅಲ್ಲಿದಿಂದ ಚಂದನ ಕೆಲಸ ಮಾಡಿ, ತಮಗೆಲ್ಲ ಗೊತ್ತಿದೆ ಹೋದ ವಾರದಾಗ ಹಾಗೆ ಕೆಲಸ ಆಯಿತು ಅಂತೇಳಿ. ಇಡೀ ಸಚಿವ ಸಂಪುಟ ಇಲ್ಲೇ ಅದ. ನಾವು ಕೆಲಸ ಬಂದ್ ಮಾಡಿದ್ರೆ ನಮ್ಮ ಜಿಲ್ಲೆಯದು, ನಮ್ಮ ಸಚಿವರದು ಸ್ವಲ್ಪ ಇದು ಕಡಿಮೆ ಆಗ್ತದೆ ಅಂಥೇಳಿ ನಾವು ಹಗಲ ರಾತ್ರಿ ಎಲ್ಲ ಸಾವಿರಾರು ಜನ ನಾವು ದುಡಿದಿದ್ದೇವೆ ಸರ್. ಈಗ ನೋಡಿದ್ರೆ ಪೇಮೆಂಟ್ 18,000 ಇದ್ದದ್ದು ಪೇಮೆಂಟ್ 2,000, 3,000 ಕಡಿಮೆ ಬರ್ತಾಯಿದೆ. ಕೇಳಿದ್ರೆ ನೆಕ್ಸ್ಟ್ ಮಂತ್ನಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಪೌರ ಕಾರ್ಮಿಕರು ಯಾವುದೇ ರೀತಿ ನೆಮ್ಮದಿ ಇಲ್ಲ. ಈಗ ತಾವು ನೋಡ್ಬೋದು, ಅವರು ವೀರಶೈವ ಕಲ್ಯಾಣ ಮಂಟಪದ ಸುಮಾರು 250ರಿಂದ 300 ಜನ ವಾಹನ ಚಾಲಕರು ಇವತ್ತು ಕೆಲಸ ಬಂದ್ ಮಾಡಿದ್ದಾರೆ ಸರ್. ಅವರಿಗೂ ಅದೇ ಸಮಸ್ಯೆ. ಲೋಡ್ರ್ಗಳಿಗಿಲ್ಲ, ಈ ವಾಹನ ಚಾಲಕರಿಗಿಲ್ಲ, ಪೌರ ಕಾರ್ಮಿಕರಿಗಿಲ್ಲ ಸರ್. 1 ತಿಂಗಳ 2 ತಿಂಗಳ ನಮ್ಮ ಅಮೌಂಟ್ ಇಲ್ಲಾಂದ್ರೆ ನಾವು ಒಪ್ಕೋತೀವಿ ಸರ್. ಕಳೆದ 10-12 ವರ್ಷದಿಂದ ನಾವು ಕೆಲಸ ಮಾಡ್ತೀವಿ. ಯಾವ ತಿಂಗಳು ಇವ್ರು ನಾವು ಹೋರಾಟ ಮಾಡಲಾರ್ದೆ ಪೇಮೆಂಟ್ ಹಾಕ್ಯಾರಿ. ಇವರು ಯಾಕೆ ನಾವು ಬೇಡಬೇಕು ಇವರಿಗೆ ಪೇಮೆಂಟ್ ಹಾಕ್ರಿ ಅಂತೇಳಿ ಯಾಕೆ ಕೇಳ್ಬೇಕಾರೆ ಅವ್ರಿಗೆ ಗೊತ್ತಾಗಲ್ಲ ರೀ. ಹೋರಾಟ ಮಾಡಿದಾಗ 4 ತಿಂಗಳು ಆಗಿರ್ತದೆ ಸರ್. ಹೋರಾಟ ಮಾಡಿದಾಗ 1 ತಿಂಗಳು ಪೇಮೆಂಟ್ ಹಾಕ್ತಾರೆ. ಆ 1 ತಿಂಗಳ ಪಗಾರ ಮರುದಿವಸ ಅಲ್ಲಿ ಸಾಲ ಕಡ್ದು ಇಲ್ಲಿ ಬಡ್ಡಿ ಕಡ್ದು ಖಾಲಿ ಆಗಿಬಿಡುತ್ತೆ. ಹೀಗಾಗಿ ಪೌರ ಕಾರ್ಮಿಕರಿಗೆ ಭಾಳ ಇಲ್ಲಿ ಒಂದು ಉಸಿರುಗಟ್ಟೋ ವಾತಾವರಣ ಅದ ಸರ್. ನಮ್ಮ ಮಹಾನಗರ ಪಾಲಿಕೆ ಒಳಗೆ ನಾವು ಬದುಕಿದ್ದು ಸತ್ತಂಗದ ಇಲ್ಲಿ. ಹಾಗಾಗಿ ಈಗ ಇರಲಿ, ನೀವೇನು ಹೊಸದು ಮಾಡ್ಲಿಕ್ಕೆ ಬೇಕಾಗಿಲ್ಲ. 2017ರದಾಗ ನೋಟಿಫಿಕೇಷನ್ ಆಗ್ತದೆ, 2018ಕ್ಕೆ ಅರ್ಜಿ ಕರಿತೀರಿ, 2019ಕ್ಕೆ ತಾತ್ಕಾಲಿಕ ಪಟ್ಟಿ ಪ್ರಕಟ ಮಾಡ್ತೀರಿ. ಯಾರೋ ಒಬ್ಬರು ಆಕ್ಷೇಪಣೆ ಸಲ್ಲಿಸ್ತಾರೆ, ಕೋರ್ಟಿಗೆ ಹೋಗಿರ್ತಾರೆ, ಕೋರ್ಟ್ ಡಿಸ್ಮಿಸ್ ಆಗಿರ್ತದೆ. ಡಿಸ್ಮಿಸ್ ಆದ ಬಳಿಕ ಸರ್ಕಾರ 3 ಆದೇಶಗಳು ಕೊಟ್ಟಿದೆ, ಆದೇಶ ಪತ್ರ ಕೊಡು ಅಂತೇಳಿ. ಏನು ಸರ್, ನಮ್ಮ ತಹಸೀಲ್ದಾರ್ದು DC SP ಪೋಸ್ಟ್ಗಳು ಸರ್. ನಮ್ಮ ಇನ್ನೂ ಚೆಕಿಂಗ್ ಮಾಡ್ತೀವಿ, ಸಬ್ ಕಮಿಟಿ ಮಾಡಿದ್ವಿ, ಆ ಕಮಿಟಿ ಮಾಡ್ತೀವಿ, ಇದು ಹೇಳ್ಕೊತೆ ನಾಳೆ ಕೊಡ್ತೇವೆ ನಿಮ್ಗೊಂದು ಗೊತ್ತಿರಲಿ ಸರ್. ಇಲ್ಲಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.